ಅವ್ರು ತಿಳ್ಕೊಳ್ತಾರೆ. ಇಲ್ಲ, ರೈತರ ಕೈ ದುಡ್ಡು ಬರಬೇಕಾಯ್ತು ಅಂದ್ರೆ ನಾವು ಪಾಪ ಬೆಲೆ ಅವ್ನು ತಯಾರು ಮಾಡಿದ ಬೆಲೆ ಬರ್ಬೇಕಲ್ಲ ರೀ, ಬರೋದಿಲ್ಲ. ಅವನನ್ನು ಸಹಿತ ಇಲ್ಲಿ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಎಷ್ಟು ರೈತರಲ್ಲಿ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ ಭಾಳದ್ರೂ ಸ್ವಲ್ಪ ಯಾವ 10-20 ಭೂಮಿ ಇರ್ತಲ್ಲ ಅವ್ರ ಮನ್ಯಾಗ 1-2 ಇರ್ತದೆ. ಅದು ಅವ್ರು ಎಷ್ಟು ಉಪಯೋಗ ಇನ್ನೊಬ್ರಿಗೆ ಯಾಕೆ ಕೊಡ್ತಾರೆ ಅವರು. ಹೀಗಾಗಿ ಇವತ್ತು ನಮ್ಮಲ್ಲಿ ಈ ಕಾಮರ್ಸದ್ದು ಆನ್ಲೈನಲ್ಲಿ ಭಾಳ ವ್ಯಾಪಾರ ಆಗೈತಿ, ಕ್ವಿಕ್ ಆಗೈತಿ, ತ್ವರಿತ ಮಾಡ್ತೀವಿ. ಯಾರಿಗೆ ಅಂದ್ರೆ ಇದ್ದವ್ರಿಗೆ, ಅದು ಪಟ್ಟಣದಲ್ಲಿದ್ದಂಥ 8-9% ಜನರಿಗೆ, ಭಾಳ ಅಂದ್ರೆ 10% ಜನರಿಗೆ ಮಾಡ್ಬೋದು. ಇನ್ನುಳಿದವ್ರಿಗೆ ಈ ಮಾರ್ಕೆಟ ಹೊಂದುವುದಿಲ್ಲ. ಕಿರಾಣಿಗಳು ಜೀವಂತ ಉಳಿತಾವೆ. ಕಾರಣ ಇಷ್ಟ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಉಳಿತಾವೆ, ಅಲ್ಲಿ ಬದುಕ್ತಾವೆ, ಅವರು ಬದುಕಿಸ್ತಾರೆ, ಎರಡೂ ನಡೀತಾ ಇರ್ತದೆ. ಮತ್ತು ಈ ಒಂದು ನಾವೇನು ಇವತ್ತು ಅದ್ರ ಬಗ್ಗೆ ಒಂದು ಇದು ಮಾಡ್ತಾಯಿದ್ವಿ. ಇಲ್ಲಿ ವರ್ಷಕ್ಕೆ 8,500 ಕೋಟಿ ರೂಪಾಯಿ ಡಾಲರ್ ಆಗ್ತದೆ ಅಂದ್ರೆ 7.17 ಲಕ್ಷ ಕೋಟಿ ರೂಪಾಯಿ ವ್ಯಾಪಾರ ಆಕೈತಿ. ಹಂಗೆ ಒಂದು ರಿಪೋರ್ಟ್ಗಳು ಬಂದಿದ್ದಾವೆ. ಎಲ್ಲ 7.17 ಲಕ್ಷ ಆಗ್ತದೆ ವ್ಯಾಪಾರ ಅಂಗಡಿಗಳಲ್ಲಿ, ಈ ಕಾಮರ್ಸಲ್ಲಿ ಅಂತೀವಿ ನಾವು. ನಾವಿಲ್ಲಿ ಕೇಳ್ತಾ ಇರೋದೇನಪ್ಪ ಅಂದ್ರೆ 7.17 ಲಕ್ಷ 7.17 ಲಕ್ಷ ಕೋಟಿ ರೂಪಾಯಿದ ವ್ಯಾಪಾರ ಆದ್ರೆ ಇಲ್ಲಿ ನಮ್ಮ ಬಜೆಟ್ 48 ಲಕ್ಷ ಕೋಟಿ ರೂಪಾಯಿ ಇರ್ತದೆ ರೀ. ಮುಂದೆ ಅದರೊಳಗೆ ಟ್ಯಾಕ್ಸ್ ರೇಟ್ ಬರ್ತದೆ ರೀ 42 ಲಕ್ಷ ಕೋಟಿ ರೂಪಾಯಿ. ಬೇರೆ 6 ಲಕ್ಷ ಕೋಟಿ ರೂಪಾಯಿ ಅಷ್ಟೇ ಈ ಟರ್ನ್ ಆಗಿ ಬರ್ತಿರ್ತದೆ. ಅದ್ರಾಗ ಇವ್ರದ್ದು 7.17 ಲಕ್ಷ ಕೋಟಿ ರೂಪಾಯಿ ಅದು ಬರ್ತದೆ, ಹುಡ್ತದೆ ಅಂತ ಹೇಳ್ತಾರೆ. ಎಷ್ಟು ಕಡಿಮೆ ಆಯಿತು. ಆ್ಯಕ್ಚುಲಿ ನಮ್ಮಲ್ಲೇ ಅದು ಏನಪ್ಪ ಅಂದ್ರೆ ಇನ್ನೂ ಉದ್ಯಮಿಯಾಗಿ ಬೆಳಿಬೇಕಾಗ್ತದೆ. ಉದ್ಯಮಿಯಾಗಿ ಬೆಳೆಯುವಂಥ ಒಂದಿಷ್ಟು ಜನರಲ್ಲೇ, ಕೆಲವು ಜನರಲ್ಲೇ ಅದು ಇಡೀ ದೇಶವ್ಯಾಪಿ ಆಗೋದಕ್ಕೆ ಇಲ್ಲಿಯೇ ಅರ್ಥವ್ಯವಸ್ಥೆ ಬದಲಾಗಬೇಕು ಅಂದಾಗ ಪೆಟ್ಟು ಆದರೂ ಕಿರಾಣಿ ಅಂಗಡಿಯವರು ಜೊತೆಗೆ ಅಗ್ರಿಕಲ್ಚರ್ ಬೇಕಾಗುವಂಥ ಒಂದು ಅನುಕೂಲಗಳನ್ನು ಅಂಥ ವ್ಯವಸ್ಥೆ ಮಾಡಿದರೆ ಅದು ಗಾಂಧೀಜಿಯವ್ರು ಹೇಳ್ತಾ ಇದ್ದಿದ್ದು ಮಾತನ್ನು ಇದನ್ನು ಇವತ್ತು ನಾವು ಹೊಳ್ಳೆ ಅದನ್ನ ಹೇಳ್ತಾ ಇರ್ತೀನಿ ನಿಮ್ಮ ಮೇಲ್ಮೇಲೆ. ಯಾಕಂದರೆ ಇದು ಹೇಳಬೇಕಾಗಿದೆ ಮೇಲೆ. ಇಲ್ಲದ್ರೆ ಇಲ್ಲಿ ಬಡತನ, ನಿರುದ್ಯೋಗ ಇವ್ಯಾವೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಿಂಗೆ ಹೋಗೋದು, ಸ್ವಚ್ಛ ನೀರು ಸಹಿತ ಕೊಡೋಕ್ಕೆ ಸಾಧ್ಯ ಇಲ್ಲ ನಮಗೆ. ಯಾಕಂದರೆ ಆ ಪ್ರಮಾಣದಲ್ಲಿ ನಾವು ಇವತ್ತು ಬೆಳೀತಾ ಇಲ್ಲ. ಈ ಕಿರಾಣಿಗಳು ಇವೇ ಕ್ವಿಕ್ ಕಾಮರ್ಸ್ ಅಂತ ಹೇಳ್ತಾಯಿದ್ವು. ಸವಾಲು ಹೌದು ಕಿರಾಣಿಗಳಿಗೆ, ಆದರೆ ಅಂಥ ದೊಡ್ಡ ಸವಾಲು ಅಲ್ಲ. ಯಾಕಂದರೆ ಇಡೀ ದೇಶವ್ಯಾಪಿಯಾಗಿ ಬೆಳೀಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದರೆ ಕೊಳ್ಳುವ ಶಕ್ತಿ ಇಲ್ಲ. ಆದರೂ ಇದರ ಬಗ್ಗೆ ಎಚ್ಚರ ವಹಿಸಿ ಇನ್ನಷ್ಟು ಈ ಅರ್ಥವ್ಯವಸ್ಥೆಯನ್ನು ಚೇಂಜ್ ಮಾಡೋದಕ್ಕೆ ಕೆಲಸದಲ್ಲ ನಮ್ಮ ಮೋದಿಯವರಾಗಿರ್ಬೋದು, ಇವತ್ತು RSS ಸಂಘಟನೆ ಆಗಿರ್ಬೋದು. ಇವತ್ತು ನಾವು RSSನ ಕೇಳುವಂಥ ಪ್ರಸಂಗ ಬಂದದ. ಯಾಕಪ್ಪ ಅಂತಂದ್ರೆ ಇವತ್ತು ಯಾವುದೇ ಸರ್ಕಾರ ಇದ್ದರೂ ಅದನ್ನು ಅಲ್ಲಾಡಿಸುವಂಥ ಶಕ್ತಿ RSS ಸಂಘಟನೆಗೆ ಅದು. ಅವರಿಂದ ಇಡೀ ರೈತ ಸಮುದಾಯಕ್ಕೆ ಅನುಕೂಲವಾಗಿ ಮಾಡಿದರೆ ಈ ದೇಶ ಬೆಳೀತೈತಿ ಅನ್ನೋದನ್ನು ಆ ದೇಶಾಭಿಮಾನಿಗಳನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಸತ್ಯದ ಕೈಗೊಂಡೆ ವಂದನೆಗಳು.